ನಮ್ ಚೈಲ್ಡ್‌ಹುಡ್ ಚಾಕೋಬಾರ್ ಐಸ್ ಕ್ರೀಮ್. ಯಾರಿಗಿಷ್ಟ ಇಲ್ಲ? ಕ್ರಂಚಿ ಚಾಕ್ಲೇಟ್ ಹೊರಗೆ, ಕ್ರೀಮಿ ಅಂಡ್ ಸಾಫ್ಟ್ ವೆನಿಲಾ ಐಸ್ ಕ್ರೀಮ್ ಒಳಗೆ. ಯಾವುದೇ ಕಂಡೆನ್ಸ್ಡ್ ಮಿಲ್ಕ್, ಕ್ರೀಮ್ ಯೂಸ್ ಮಾಡದೆ ಸಿಂಪಲ್ ಅಂಡ್ ಕ್ವಿಕ್ ಆಗಿ ಮಾಡ್ತಾ ಇದ್ದೀನಿ. ವಿತ್ 2 ಫ್ಲೇವರ್ಸ್. ಒಂದು ಪ್ಲೇನ್ ಅಂಡ್ ವಿತ್ ನಟ್ಸ್. ಸೊ ಲೆಟ್ಸ್ ಬಿಗಿನ್. ಮೊದಲು 1 ಕಪ್ಪಷ್ಟು ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೀನಿ. ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಒಂದು 1/4 ಕಪ್ಪಷ್ಟು ಹಾಲನ್ನ ಸೆಪರೇಟ್ ಆಗಿ ತೆಗೆದಿಟ್ಕೊಬೇಕು. ಇದಕ್ಕೆ ಒಂದು 1/4 ಕಪ್ಪು ಅಥವಾ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ. ಆಕ್ಚುಲಿ ಸ್ವೀಟ್ ಮೈಲ್ಡ್ ಆಗಿದ್ರೆ ಟೇಸ್ಟ್ಸ್ ಬೆಟರ್. ನೆಕ್ಸ್ಟ್ ಒಂದು 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒನ್ಸ್ ಮಿಕ್ಸ್ ಆದ್ಮೇಲೆ ಬಾಯ್ಲ್ ಆಗಕ್ ಬಿಡಬೇಕು. ನಾವು ಆಗ್ಲೇ ತೆಗೆದಿಟ್ಕೊಂಡಿದ್ದ ಹಾಲ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಈ ಕಾರ್ನ್ ಸ್ಲರಿನ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಕಂಪ್ಲೀಟ್ ಲೋ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೊಬೇಕು. ಇಟ್ ಟೇಕ್ಸ್ ಅರೌಂಡ್ 2 ಮಿನಿಟ್ಸ್ ಅಷ್ಟೇ. ಸ್ಲೈಟ್ ಆಗಿ ಥಿಕ್ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಇಟ್ಸ್ ಪರ್ಫೆಕ್ಟ್ಲಿ ಸ್ಮೂತ್. ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು. ದೆನ್ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡಿ ಮಿನಿಮಮ್ 6 to 8 ಅವರ್ಸ್ ಫ್ರೀಸರಲ್ಲಿ ಫ್ರೀಸ್ ಆಗಕ್ಕೆ ಬಿಡಬೇಕು. ಆ್ಯಂಡ್ ವೇಟ್ ಮಾಡೋದೇ ದೊಡ್ಡ ಚಾಲೆಂಜಿಂಗ್ ಪಾರ್ಟ್. ಆಫ್ಟರ್ ದಟ್ ಚಾಕ್ಲೇಟ್ ಲೇಯರ್ಗೆ ಯಾವುದಾದ್ರೂ ಡಾರ್ಕ್ ಚಾಕ್ಲೇಟ್ನ ಡಬಲ್ ಬಾಯ್ಲಲ್ಲಿ ಮೆಲ್ಟ್ ಮಾಡ್ಕೊಬೇಕು. ಡಾರ್ಕ್ ಚಾಕ್ಲೇಟ್ ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ವಾಚ್ ಓವರ್ ದೇರ್. ಒನ್ಸ್ ಚಾಕ್ಲೇಟ್ ಮೆಲ್ಟ್ ಆದಮೇಲೆ ಒಂದು ನ್ಯಾರೋ ಕಂಟೈನರ್ಗೆ ಹಾಕೊಬೇಕು. ಆ್ಯಂಡ್ ದ ವೇಟ್ ಇಸ್ ಓವರ್. ಐಸ್ ಕ್ರೀಮ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸಖತ್ ಟೆಂಪ್ಟಿಂಗ್ ಆಗಿದೆ ಆ್ಯಂಡ್ ಇಟ್ಸ್ ಪರ್ಫೆಕ್ಟ್ಲಿ ಡನ್. ಇದನ್ನು ಚಾಕ್ಲೇಟ್ ಸಿರಪ್ಪಲ್ಲಿ ನಿಮಗೆ ಹೇಗೆ ಬೇಕು ಹಾಗೆ ಡಿಪ್ ಮಾಡಿ ಸರ್ವ್ ಮಾಡ್ಬೋದು. ಇಟ್ ಸೆಟ್ಸ್ ವಿತಿನ್ 3 to 4 ಸೆಕೆಂಡ್ಸ್ ಅಷ್ಟೇ. ನನ್ನ ಕೈಯಲ್ಲೇ ಇದು ಸೆಟ್ ಆಗೋಗಿದೆ. ಇಟ್ ಲುಕ್ಸ್ ಸೋ ಸ್ಯಾಟಿಸ್ಫೈಯಿಂಗ್. ಆ್ಯಂಡ್ ಫಾರ್ ನಟ್ಸ್ ಫ್ಲೇವರ್ ಇದೇ ಚಾಕ್ಲೇಟ್ ಸಿರಪ್ಗೆ ಸ್ವಲ್ಪ ಚಾಪ್ಡ್ ಅಥವಾ ಕ್ರಶ್ಡ್ ಆಲ್ಮಂಡ್ಸ್, ಕ್ಯಾಶ್ಯೂಸ್ ಆ್ಯಂಡ್ ವಾಲ್ನಟ್ಸ್ ಹಾಕಿ ಐಸ್ ಕ್ರೀಮ್ನ ಕೋಟ್ ಮಾಡಿದ್ರೆ ನಟ್ಟಿ ಚಾಕ್ಲೇಟ್ ಬಾರ್ ಕೂಡ ರೆಡಿ. ರಿಯಲಿ ಮೆಲ್ಟ್ ಇನ್ ಮೌತ್ ರೆಸಿಪಿ ಇದು. ಅಪಾರ್ಟ್ ಫ್ರಮ್ ಫ್ರೀಸಿಂಗ್, ಐಸ್ ಕ್ರೀಮ್ ಬೇಸ್ಗೆ ಇಟ್ ಟುಕ್ ಹಾರ್ಡ್ಲಿ 10 to 12 ಮಿನಿಟ್ಸ್ ಆ್ಯಂಡ್ ಚಾಕ್ಲೇಟ್ ಸಿರಪ್ಗೆ 3 to 4 ಮಿನಿಟ್ಸ್. ಟೋಟಲ್ ಆಫ್ 13 to 16 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಮೋರ್ ಓವರ್ ಪರ್ಫೆಕ್ಟ್ ಫಾರ್ ಆಲ್ ಸೀಸನ್ಸ್ ಆ್ಯಂಡ್ ನಮಗಂತೂ ಇದು ಆಲ್ ಟೈಮ್ ಫೇವ್ರೆಟ್ ಡೆಸರ್ಟ್. ಡೂ ಟ್ರೈ ದಿಸ್ ರೆಸಿಪಿ ಆ್ಯಂಡ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. Subscribe and share my channel for more such recipes. Take care and bye bye for until next video.